वेरी गुड डे चिल्ड्रन। मैंने 10वीं कक्षा की पाठ छवि पाठ बसंत की सच्चाई इस पाठ का एक्सप्लेनेशन भेज दिया था। अभी हम आज बसंत की सच्चाई पाठ के प्रश्नोत्तर के बारे में समझेंगे। ठीक है बच्चों, अभी इस पाठ में पहला मेन प्रश्न है, एक वाक्य में उत्तर लिखिए। यहाँ पर प्रश्न थोड़ा ब्लर्ड है, फिर भी आप अपने टेक्स्ट बुक में देखकर लिख सकते हो, इसलिए मैंने प्रश्नों की तरफ उतना ज़्यादा ध्यान नहीं दिया बच्चों। पहला प्रश्न यहाँ पर ए बनता है, बसंत क्या क्या बेचता था। बसंत क्या क्या बेचता था ಅಂದರೆ ಬಸಂತ ಏನನ್ನ ಮಾರಾಟ ಮಾಡ್ತಿದ್ನು ಅಂತ ಹೇಳಿ ಪ್ರಶ್ನೆ ಕೇಳ್ತಾ ಇದ್ದಾರೆ। ಇದರ ಉತ್ತರ बसंत छलनी, दिया सलाई और बटन बेचता था। इधर उत्तर ಏನು? बसंत छलनी, दिया सलाई और बटन बेचता था। ಎರಡನೇ ಪ್ರಶ್ನೆ ಬಂದ್ಬಿಟ್ಟು ಬಸಂತ್ के भाई का नाम क्या था ಅಂದರೆ ಬಸಂತನ ಸಹೋದರನ ಹೆಸರು ಏನಾಗಿತ್ತು ಅಂತ ಪ್ರಶ್ನೆ ಕೇಳ್ತಾ ಇದ್ದಾರೆ। ಇಲ್ಲಿ ಉತ್ತರ ಬಸಂತ್ के भाई का नाम ಪ್ರತಾಪ್ ಥಾ ಅಂದರೆ ಬಸಂತನ ಸಹೋದರನ ಹೆಸರು ಪ್ರತಾಪ್ ಅಂತ ಆಗಿತ್ತು ಅಂತ ಉತ್ತರ ಆಗುತ್ತೆ। ಮೂರನೇ ಪ್ರಶ್ನೆ, ಪಂಡಿತ್ ರಾಜ್ ಕಿಶೋರ್ ಕ್ಯಾ ಕಾಮ್ ಕರ್ತೆ ಥೇ। पंडित राज किशोर ಅವರು ಏನು ಕೆಲಸ ಮಾಡ್ತಾ ಇದ್ರು ಅಂತ ಪ್ರಶ್ನೆ ಕೇಳ್ತಾ ಇದ್ದಾರೆ। ಉತ್ತರ पंडित राज किशोर मजदूरों के नेता बनकर ಲೆಕ್ಚರ್ ದೇತೆ ಥೇ ಅಂದರೆ ಅವರು ಮಜ್ದೂರ್ ಅಂದರೆ ಯಾರು? ಕೂಲಿ ಕೆಲಸ ಮಾಡೋರು, ಹೌದಾ? ಲೇಬರ್ಸ್ ಅಂತ ಹೇಳ್ತೀವಿ ನಾವು। ಆ ಲೇಬರ್ಸಿನ ಒಬ್ಬ ನಾಯಕರಾಗಿ ಅವರಿಗೆಲ್ಲ ಅವರು ತಿಳಿಸ್ಕೊಡ್ತಾ ಇದ್ರು, ಯಾವ ರೀತಿ ಅವರು ತಮ್ಮ ಜೀವನನ ನಡೆಸಬೇಕು ಅಥವಾ ತಮ್ಮ ಒಂದು ಇನ್ಕಮನ್ನು ಯಾವ ರೀತಿ ಮಾಡ್ಕೊಳ್ಬೋದು, ಅಥವಾ ಅವ್ರಿಗೆ ಏನೇ ಕಷ್ಟ ಬಂದರೂ ಕೂಡ ಅದನ್ನು ಅಲ್ಲಿ ಅವರು ಸಾಲ್ವ್ ಮಾಡುವಂಥ ಕೆಲಸನ ಮಾಡ್ತಾಯಿದ್ರು। ನೆಕ್ಸ್ಟ್ ಫೋರ್ತ್ ಕ್ವೆಶ್ಚನ್ ಬಂದ್ಬಿಟ್ಟು ಚಲನಿ ಕಾ ಧಾಮ್ ಕ್ಯಾ ಥಾ ಅಂದರೆ ಚಲನಿ ಅಂದ್ರೇನು? ಚಲನಿ ಅಂದ್ರೇನಪ್ಪಿ? ಸೋಸೋದು, ಹೌದು ತಾನೆ? ಜಾಲಿದಾರ್ ಛೋಟ ಉಪಕರಣ ಅಂತೇಳಿ ಟೀ ಸೋಸೋದು, ಫಿಲ್ಟರ್ ಅಂತ ನಾವು ಇಂಗ್ಲೀಷಲ್ಲಿ ಕರಿತೀವಿ, ಹೌದಾ? ಅದರದ್ದು ಬೆಲೆ ಎಷ್ಟಾಗಿತ್ತು ಅಂತ ಪ್ರಶ್ನೆ ಕೇಳ್ತಾ ಇದ್ದಾರೆ। ಉತ್ತರ ಚಲನಿ ಕಾ ದಾಮ್ 2 ಆನಾ ಥಾ। ಹಾಗಾದರೆ ಚಲನಿಯ ಒಂದು ರೇಟ್ ಪ್ರೈಸ್ ಏನಾಗಿತ್ತು? 2 ಆಣೆಗಳು ಅಂತ ಉತ್ತರ ಆಗ್ತಾ ಇದೆ। ನೆಕ್ಸ್ಟ್ ಫಿಫ್ತ್ ಕ್ವೆಶ್ಚನ್ ಬಂದ್ಬಿಟ್ಟು ಬಸಂತ್ और ಪ್ರತಾಪ್ ಕहाँ रहते थे। ಇಲ್ಲಿ ಕೇಳ್ತಾ ಇದ್ದಾರೆ ಬಸಂತ್ ಮತ್ತು ಪ್ರತಾಪ್ ಎಲ್ಲಿ ಇರ್ತಿದ್ರು ಅಂತ ಕೇಳ್ತಾರೆ। ಇದ್ರ ಉತ್ತರ ಬಸಂತ್ और ಪ್ರತಾಪ್ ಆಹಿರ್ टीले में बीकू ಆಹಿರ್ के घर पर रहते थे ಅಂದರೆ ಬಸಂತನು ಆಹಿರ್ ಟೀಲೆ, ಆಹಿರ್ ಅಂತಂದ್ರೆ ಏನಪ್ಪಿ? ಗೊಲ್ಲರು। ಆಹಿರ್ ಕಾ ಮತ್ಲಬ್ ಹೋತಾ ಯಹಾ ಪರ್ ಗ್ವಾಲ, ಅವರ ಒಂದು ಟೀಲ, ಅವರ ಏರಿಯಾದಲ್ಲಿ ಅವ್ರು ಎಲ್ಲಿರ್ತಾ ಇದ್ರು? ಆ ಏರಿಯಾದ ಒಂದು ಬೀಕು ಆಹಿರ್ ಅಂತ ಒಬ್ಬ ಇರ್ತಿದ್ದ, ಅವನ ಮನೆಯಲ್ಲಿ ಅವರು ಇರ್ತಾ ಇದ್ರು ಅಂತ ಹೇಳಿ ಇದ್ರ ಉತ್ತರ ಆಗತ್ತೆ। ನೆಕ್ಸ್ಟ್ ಕ್ವೆಶ್ಚನ್ ಇಲ್ಲೇನಿದೆ ನೆಕ್ಸ್ಟ್ ಒಂದು, ಬಸಂತ್ ಕಿ ಸಚ್ಚಾಯಿ ಏಕಾಂಕಿ ಮೇ ಕಿತನೆ ದೃಶ್ಯ ಹೈ। ನೋಡ್ರಿ, ಈ ಒಂದು ಏಕಾಂಕಿ ಅನ್ನುವಂಥ ಒಂದು ಕಥೆಯಲ್ಲಿ ಎಷ್ಟು ದೃಶ್ಯಗಳಿರುವಂಥದ್ದು ಅಂತ ಪ್ರಶ್ನೆ ಕೇಳ್ತಾ ಇದ್ದಾರೆ। ಬಸಂತ್ ಕಿ ಸಚ್ಚಾಯಿ ಏಕಾಂಕಿ ಮೇ 3 ದೃಶ್ಯ ಹೈ ಅಂದರೆ ಈ ಒಂದು ಏಕಾಂಕಿಯಲ್ಲಿ 3 ದೃಶ್ಯಗಳಿರೋದನ್ನು ನೀವಿಲ್ಲಿ ಕಾಣ್ತಾ ಇದ್ದೀರಾ। ನೆಕ್ಸ್ಟ್ ಇಲ್ಲಿ ಬಂದ್ಬಿಟ್ಟು ಕ್ವೆಶ್ಚನ್, ಏಕಾಂಕಿ ಕಾ ಪ್ರಥಮ ದೃಶ್ಯ ಕಹಾ ಘಟ್ತಾ ಹೈ ಅಂದರೆ ಈ ಒಂದು ಏಕಾಂಕಿ ಕಥೆಯಲ್ಲಿ ಮೊಟ್ಟ ಮೊದಲ ಒಂದು ದೃಶ್ಯ ಒಂದು ಎಲ್ಲಿ ಆಗತ್ತೆ, ಎಲ್ಲಿ ನಡೆಯುತ್ತೆ, ಅದು ಪ್ಲೇಸ್ ಯಾವ ಪ್ಲೇಸಲ್ಲಿ ನಡೆಯುತ್ತೆ ಅಂತ ಪ್ರಶ್ನೆ ಕೇಳ್ತಾ ಇದ್ದಾರೆ। ಏಕಾಂಕಿ ಕಾ ಪ್ರಥಮ ದೃಶ್ಯ ಬಾಜಾರ್ ಮೇ ಘಟ್ತಾ ಹೈ ಅಂದರೆ ಏಕಾಂಕಿಯ ಮೊದಲ ದೃಶ್ಯ ಮಾರ್ಕೆಟಲ್ಲಿ, ಬಾಜಾರಲ್ಲಿ ನಡೆಯುತ್ತೆ ಅಂತ ಹೇಳುವಂಥದ್ದು। ನೆಕ್ಸ್ಟ್ ಕ್ವೆಶ್ಚನ್ ಎಂಟನೇದು, ಬಸಂತ್ ಕೆ ಘರ್ ಪರ್ ಡಾಕ್ಟರ್ ಕೋ ಕೌನ್ ಲೇ ಆತಾ ಹೈ ಅಂದರೆ ಬಸಂತನ ಮನೆಗೆ ಡಾಕ್ಟರನ್ನು ಯಾರು ಕರ್ಕೊಂಡು ಬರ್ತಾರೆ ಅಂತ ಕ್ವೆಶ್ಚನ್ ಕೇಳ್ತಾ ಇದ್ದಾರೆ। बसंत के घर पर डॉक्टर को पंडित राजकिशोर के घर का नौकर अमर सिंह ले आता है ಅಂದರೆ ಬಸಂತನ ಮನೆಗೆ ಡಾಕ್ಟರನ್ನ ಪಂಡಿತ್ ರಾಜ್ ಕಿಶೋರ್ ಅವರ ಮನೆಯಲ್ಲಿ ಒಬ್ಬ ಕೆಲಸ ಮಾಡುವಂಥ ಅಮರ್ ಸಿಂಗ್ ಅನ್ನುವಂಥ ವ್ಯಕ್ತಿ ಕರ್ಕೊಂಡು ಬರ್ತಾರೆ ಅಂತ ಇದ್ರ ಉತ್ತರ ಆಗುತ್ತೆ। नेक्स्ट क्वेश्चन, पंडित राज किशोर के अनुसार बसंत में निहित दुर्लभ गुण कौन सा है। ನೋಡ್ರಿ, ಇಲ್ಲೇನು ಕೇಳ್ತಾ ಇದ್ದಾರೆ,
ಪಂಡಿತ್ ರಾಜ್ ಕಿಶೋರ್ ಅವರ ಪ್ರಕಾರ ಬಸಂತನಲ್ಲಿರುವಂಥ ಅತ್ಯಂತ ಒಂದು ಉತ್ತಮವಾದಂಥ ವಿರಳವಾದಂಥ ಗುಣ ಯಾವುದು ಅಂತ ಹೇಳಿ ಪ್ರಶ್ನೆ ಕೇಳ್ತಾ ಇದ್ದಾರೆ. ಇದ್ರ ಉತ್ತರ ಪಂಡಿತ್ ರಾಜ್ ಕಿಶೋರ್ ಕೆ ಅನುಸಾರ ಬಸಂತ್ ಮೇ ನಿಹಿತ್ ಅಂದರೆ ಬಸಂತನಲ್ಲಿ ಇರುವಂಥ ಅಂತ ಅರ್ಥ. ದುರ್ಲಭ ಗುಣ ಇಮಾನ್ದಾರಿ ಹೇ. ಹಾಗಾದರೆ ಅವನಲ್ಲಿರುವಂಥ ತುಂಬ ಉತ್ತಮವಾದಂಥ ಗುಣ ಇಲ್ಲಿ ಯಾವುದಪ್ಪ ಅಂತ ಹೇಳಿದ್ರೆ ಇಮಾನ್ದಾರಿ. ಇಮಾನ್ದಾರಿ ಕಾ ಮತ್ಲಬ್ ಹೋತಾ ಹೈ ಆನೆಸ್ಟ್ ಆಗಿರೋದು, ಪ್ರಾಮಾಣಿಕನಾಗಿರೋದು ಅವನಲ್ಲಿರುವಂಥ ಒಳ್ಳೆ ಗುಣ ಅಂತ ಆಗತ್ತೆ. ನೆಕ್ಸ್ಟು ಏಕ್ ವಾಕ್ಯ ಮೇ ಉತ್ತರ ಲಿಖಿಯಲ್ಲಿ ಲಾಸ್ಟ್ ಕ್ವೆಶ್ಚನ್ ಬಂದ್ಬಿಟ್ಟು ಪಂಡಿತ್ ರಾಜ್ ಕಿಶೋರ್ ಕಹಾ ರಹತೆ ಥೇ. ಪಂಡಿತ್ ರಾಜ್ ಕಿಶೋರ್ ಅವರು ಎಲ್ಲಿ ಇರ್ತಾ ಇದ್ರು ಅಂತ ಕೇಳ್ತಾ ಇದ್ದಾರೆ. ಪಂಡಿತ್ ರಾಜ್ ಕಿಶೋರ್ ಕಿಶನ್ಗಂಜ್ ಮೇ ರಹತೆ ಥೇ. ಹಾಗಂದರೆ ಪಂಡಿತ್ ರಾಜ್ ಕಿಶೋರ್ ಅವರು ಕಿಶನ್ಗಂಜ್ ಅನ್ನುವಂಥ ಏರಿಯಾದಲ್ಲಿ ಇರ್ತಾ ಇದ್ರು ಅಂತ ಇದ್ರ ಉತ್ತರ ಆಗತ್ತೆ. ನೆಕ್ಸ್ಟ್ ಮೇನ್ ಕ್ವೆಶ್ಚನ್ ಬಂದ್ಬಿಟ್ಟು ದೋ ತೀನ್ ವಾಕ್ಯ ಮೇ ಉತ್ತರ ಲಿಖಿಯೇ, ಅಂದರೆ 2-3 ವಾಕ್ಯದಲ್ಲಿ ಉತ್ತರಿಸಿ ಅಂತ ಇರುವಂಥದ್ದು. ಫಸ್ಟ್ ಕ್ವೆಶ್ಚನ್, ಚಲ್ನಿ ಸೇ ಕ್ಯಾ ಕ್ಯಾ ಕರ್ ಸಕ್ತೆ ಹೇ, ಅಂದರೆ ಟೀ ಫಿಲ್ಟ್ರಿಂದ ಸೋಸೋದ್ರಿಂದ ಏನೇನು ಮಾಡಬಹುದು ಅಂತ ಹೇಳಿ ಕೇಳ್ತಾ ಇದ್ದಾರೆ. ಚಲ್ನಿ ಸೇ ಚಾಯ್ ಸೆ ಚಾನ್ ಸಕ್ತೆ ಹೇ, ಚಲ್ನಿ ಸೆ ದೂದ್ ಚಾನ್ ಸಕ್ತೆ ಹೇ, ಅನ್ಯ ದ್ರವ್ಯ ಪದಾರ್ಥೋं को ಚಾನ್ ಸಕ್ತೆ ಹೇ. ಚಾನ್ನ ಮತ್ಲಬ್ ಸೋಸೋದು, ಫಿಲ್ಟರ್ ಮಾಡೋದು. ಓಕೆ, ಅಂದರೆ ಈ ಒಂದು ಸೋಸುವಂಥ ಒಂದು ಪದಾರ್ಥದಿಂದ ನಾವೇನು ಮಾಡ್ತಾ ಇವಿ, ಆ ವಸ್ತುವಿನಿಂದ, ಆ ಒಂದು ಉಪಕರಣದಿಂದ ನಾವು ಟೀಯನ್ನು ಸೋಸ್ಬೋದು, ಹಾಲನ್ನು ಸೋಸ್ಬೋದು, ಅಥವಾ ಅನ್ಯ ಅಂದರೆ ಇನ್ನು ಬೇರೆ ಯಾವುದೇ ದ್ರವ್ಯ ಪದಾರ್ಥಗಳನ್ನು, ನೀರಾಗಿ ಇರುವಂಥ ಪದಾರ್ಥಗಳನ್ನು ನಾವು ಅದರಿಂದ ಸೋಸ್ಬೋದು. ಮತ್ತು ಜ್ಯೂಸ್ ಇರ್ಬೋದು, ಈಗ ನಿಂಬು ಶರ್ಬತ್ ಅಂತ ಹೇಳ್ತೀರಿ, ಹೌದಾ, ಅದನ್ನೆಲ್ಲ ಕೂಡ ನೀವು ಅದರಲ್ಲಿ ಸೋಸ್ಬೋದು ಅಂತ ಹೇಳಿ ಇದು ಉತ್ತರ ಆಗುತ್ತೆ. ನೆಕ್ಸ್ಟ್ ಕ್ವೆಶ್ಚನ್ ಬಂದ್ಬಿಟ್ಟು ಇಲ್ಲಿ ಏನು ಸೆಕೆಂಡ್ ಒನ್ ಏನಿದೆ, ಬಸಂತ್ ರಾಜ್ ಕಿಶೋರ್ ಸೆ ಕ್ಯಾ ವಿನತಿ ಕರ್ತಾ ಹೇ. ಬಸಂತ್ ರಾಜ್ ಕಿಶೋರ್ ಅವ್ರ ಹತ್ರ ಏನಂತ ವಿನತಿ ಕರ್ನೆ ಕಾ ಮತ್ಲಬ್ ಹೋತಾ ಹೈ ರಿಕ್ವೆಸ್ಟ್ ಕರ್ನಾ, ಏನಲ್ಲಿ ಅವರು ರಿಕ್ವೆಸ್ಟ್ ಮಾಡ್ತಾರೆ ಅಂತ ಪ್ರಶ್ನೆ ಇದೆ. ಬಸಂತ್ ರಾಜ್ ಕಿಶೋರ್ ಸೆ ವಿನತಿ ಕರ್ತಾ ಹೇ, ಸಾಹಬ್ ಏಕ್ ಛಲ್ನಿ ಲೇ ಲೀಜಿಯೇ, ಸಿರ್ಫ್ 2 ಆನಾ ಕೀಮತ್ ಹೇ. ಏನಂತ ಅವರು ರಿಕ್ವೆಸ್ಟ್ ಮಾಡ್ತಾರೆ, ಸಾಹೇಬ್ರೆ ಒಂದು ಛಲನಿಯನ್ನು ತೆಗೆದುಕೊಳ್ಳ್ರಿ, ಅದರ ಬೆಲೆ ಬರೀ 2 ಆಣೆಗಳು ಅಂತ ಅವರು ಹೇಳ್ತಾರೆ. ನೆಕ್ಸ್ಟ್ ಥರ್ಡ್ ಕ್ವೆಶ್ಚನ್ ಬಂದ್ಬಿಟ್ಟು ಪಂಡಿತ್ ರಾಜ್ ಕಿಶೋರ್ ಸೆ 2 ಪೈಸೆ ಲೇನೆ ಸೆ ಕ್ಯೂ ಇನ್ಕಾರ ಕರ್ತಾ ಹೇ. ಅಂದರೆ ಇವನ್ ಬಸಂತನು ರಾಜ್ ಕಿಶೋರ್ ಅವ್ರ ಹತ್ರ ದುಡ್ಡನ್ನು ತಗೊಳ್ಳೋಕ್ಕೆ ಯಾಕೆ ಅವರು ಇನ್ಕಾರ ಕರ್ನ ಮತ್ಲಬ್ ಅದನ್ನು ಬೇಡ ಅಂತ ಹೇಳೋದು, ತಿರಸ್ಕಾರ ಮಾಡೋದು, ಯಾಕೆ ಅವರು ತಿರಸ್ಕರಿಸ್ತಾ ಇದ್ದಾರೆ ಅಂತ ಕೇಳ್ತಾರೆ. ಅದಕ್ಕೆ ಉತ್ತರ पंडित राज किशोर 2 पैसे मुफ्त में बसंत को देने के लिए आगे बढ़ते हैं. ಅಂದರೆ ಅವರಿಗೆ ಅಲ್ಲಿ ಕೊಂಡುಕೊಳ್ಳೋದಂತೂ ಏನೂ ಇರಲ್ಲ, ಅದಕ್ಕೋಸ್ಕರ ಅವನಿಗೆ ಪುಕ್ಕಟೆಯಾಗಿ ಫ್ರೀ ಆಗಿ ದುಡ್ಡನ್ನು ಕೊಡ್ಲಿಕ್ಕೆ ಅವರು ಮುಂದೆ ಹೋಗ್ತಾರೆ. ಲೇಕಿನ್ ಬಸಂತ್ ಉಸೆ ಲೇನೆ ಕೋ ಇನ್ಕಾರ್ ಕರ್ತಾ ಹೇ. ಆದರೆ ಬಸಂತನು ಅದನ್ನು ತಗೊಳ್ಳಿಕ್ಕೆ ತಿರಸ್ಕಾರ ಮಾಡ್ತಾನೆ. ಯಾಕಪ್ಪ ಅಂತ ಹೇಳಿದ್ರೆ ಕಾರಣ ಯಹ ಹೇ कि बसंत ने मुफ्त में पैसे लेना ಭೀಕ್ ಕೆ ಬರಾಬರ್ ಸಮಜಾ ಥಾ. ಅಂದರೆ ಬಸಂತನು ಯಾರ ಹತ್ರ ಆದರೂ ನಾವು ಹಾಗೇನೆ ದುಡ್ಡನ್ನು ಕೊಂಡ್ಕೊಂಡ್ರೆ ಅದು ಭಿಕ್ಷೆಯಾಗತ್ತೆ ಅಂತ ಹೇಳಿ ಅವನು ತಿಳ್ಕೊಂಡಿದ್ದ. ಅದು ಕರೆಕ್ಟ್ ಕೂಡ. ನೋಡ್ರಿ, ನಾವು ಶ್ರಮ ಪಡದೆ ಇರುವಂಥ ದುಡ್ಡಿಗೆ ಯಾವತ್ತೂ ವ್ಯಾಲ್ಯೂ ಇರಲ್ಲ. ನಾವು ಶ್ರಮಪಟ್ಟು ಎಷ್ಟೇ ಗಳಿಸಿದರೂ ಕೂಡ ಅದಕ್ಕೆ ತುಂಬಾ ಪ್ರಾಮುಖ್ಯತೆ ಇರುತ್ತೆ ಅಂತ ಇಲ್ಲಿ ನಾವು ತಿಳ್ಕೊಳ್ಳುವಂಥದ್ದು ಮಕ್ಕಳೇ. ನೆಕ್ಸ್ಟ್ ಕ್ವೆಶ್ಚನ್ ಬಂದ್ಬಿಟ್ಟು ಬಸಂತ್ ರಾಜ್ ಕಿಶೋರ್ ಕೆ ಪಾಸ್ ಕ್ಯೂ ನಹಿ ಲೌಟಾ. ಬಸಂತ್ ರಾಜ್ ಕಿಶೋರ್ ಅವರ ಹತ್ರ ಯಾಕೆ ವಾಪಸ್ ಹೋಗಲಿಲ್ಲ ಅಂತ ಪ್ರಶ್ನೆ ಇದೆ. ಅದ್ರ ಉತ್ತರ बसंत राज किशोर को एक छलनी का सौदा करके उसमें 1 रुपये का नोट लेता है. ಅಂದರೆ ಒಂದು ಚಲನೆಯ ಒಂದು ವ್ಯಾಪಾರ, ಸೌದಾಕರಣ ಮತ್ಲಬ್ ವ್ಯಾಪಾರ ಮಾಡೋದು, ವ್ಯಾಪಾರ ಮಾಡಿ ಅವರಿಂದ 1 ರೂಪಾಯಿಯನ್ನು ಅವರಿಂದ ತಗೊಳ್ತಾರೆ. ಆವಾಗ ಅಪ್ನೆ ಪಾಸ್ ನೋಟ್ ಕೆ ಲಿಯೆ ಬೋನಾ ನ ರಹನೆ ಕೆ ಕಾರಣ, ಅಂದರೆ ಅವನ ಹತ್ರ ಚೇಂಜ್ ಇರಲ್ಲ. ಬೋನಾಕ ಮತ್ಲಬ್ ಹೋದಾಯಿ ಚಿಲ್ಲರೆ ಹಣ. 1 ರೂಪಾಯಿ ಕೊಟ್ಟಿದ್ದಾರೆ ಅಂದಮೇಲೆ ಅವ್ರಿಗೆ ವಾಪಸ್ ಚೇಂಜ್ ಕೊಡಬೇಕಲ್ಲ. ಸೊ ಆ ಒಂದು ಚಿಲ್ಲರೆ ಹಣ ಅವನ ಹತ್ರ ಇಲ್ಲದೆ ಇರೋ ಕಾರಣಕ್ಕೋಸ್ಕರ ಬಾಜಾರ್ ಕಿ ಔರ್ ಜಾತೆ ವಕ್ತ್ ಮೋಟರ್ ಕೆ ನೀಚೆ ದಬ್ ಜಾತಾ ಹೇ. ಆ ಒಂದು ಚೇಂಜನ್ನು ತರಲಿಕ್ಕೆ ಹೋದಾಗ ಅವ್ರು ಏನು ಮಾಡ್ತಾರೆ, ಒಂದು ಮೋಟರ್ ಗಾಡಿ ಅವ್ರ ಮೇಲೆ ಹಾಯ್ದು ಹೋಗುತ್ತೆ, ಹರ್ಕೊಂಡು ಹೋಗುತ್ತೆ. ಇಸ್ ಕಾರಣ ಸೆ ಬಸಂತ್ ರಾಜ್ ಕಿಶೋರ್ ಕೆ ಪಾಸ್ ನಹಿ ಲೌಟಾ. ಈ ಒಂದು ಕಾರಣದಿಂದ ಅವ್ರು ಹೇಗೆ ವಾಪಸ್ ಬರಲಿಕ್ಕೆ ಸಾಧ್ಯ, ಅವನ ಕಾಲು ಗಾಯಗೊಂಡಿರುತ್ತೆ ಅಲ್ಲಿ. ಸೊ
ಅವನು ಅವ್ರ ಹತ್ರ ವಾಪಸ್ ಹೋಗಲಿಕ್ಕೆ ಆಗೋದಿಲ್ಲ. ನೆಕ್ಸ್ಟ್ ಕ್ವೆಶ್ಚನ್ ಬಂದ್ಬಿಟ್ಟು ಪ್ರತಾಪ್ ರಾಜ್ಕಿಶೋರ್ ಕೆ ಘರ್ ಕ್ಯೂ ಆಯಾ. ಇಲ್ಲಿ 5वीं ಪ್ರಶ್ನೆ ಕ್ಯಾ ಹೈ? ಪ್ರತಾಪನು ರಾಜ್ಕಿಶೋರ್, ಪ್ರತಾಪ್ ಅಂದರೆ ಯಾರಿಲ್ಲಿ? ಬಸಂತನ ಸಹೋದರ, ಚಿಕ್ಕ ತಮ್ಮ ಅವನು, ಹೌದು ತಾನೆ? ಅವನು ರಾಜ್ಕಿಶೋರ್ ಅವ್ರ ಮನೆಗೆ ಯಾಕೆ ಹೋಗ್ತಾನೆ ಅಂತ ಕೇಳ್ತಾ ಇದ್ದಾರೆ. ಪ್ರತಾಪ್ ಬಸಂತ್ ಕಾ ಭಾಯಿ ತಾ. ಪ್ರತಾಪ್ ಬಸಂತನ ಸಹೋದರನಾಗಿದ್ದ. बसंत ने पंडित राजकिशोर को जो बूना देना था उसे देने के लिए बसंत ने प्रताप को पंडित राजकिशोर के घर भेजा था. ಅರ್ಥ ಆಯ್ತಾ ಮಕ್ಕಳೇ? ಇಲ್ಲಿ ಏನು ಹೇಳ್ತಾ ಇದ್ದಾರೆ, ಅವನು ಚೇಂಜ್ ತರಲಿಕ್ಕೆ ಹೋದಾಗ ಒಂದು ದುರ್ಘಟನೆಯಿಂದ ಅವನ ಕಾಲುಗಳು ಗಾಯಗೊಳ್ತವೆ, ಹೌದು ತಾನೆ? ಆದ್ದರಿಂದ ಆ ಒಂದು ಗಾಯಗೊಂಡಾದ್ಮೇಲೆ ಆ ಹಣನ ವಾಪಸ್ ಕೊಡಬೇಕು ಅಂತ ಹೇಳಿ ಅವನೇನು ಮಾಡ್ತಾನೆ, ವಾಪಸ್ ಕೊಡೋಕ್ಕೆ ತನ್ನ ತಮ್ಮನಾದ ಪ್ರತಾಪ್ನನ್ನ ಪಂಡಿತ್ ರಾಜ್ಕಿಶೋರ್ ಅವ್ರ ಮನೆಗೆ ಕಳಿಸುವಂಥದ್ದು. ಓಕೆ ಮಕ್ಕಳೇ, नेक्स्ट क्वेश्चन ಬಂದ್ಬಿಟ್ಟು ಇಲ್ಲಿ बसंत ने राजकिशोर को छलनी खरीदने के लिए किस तरह प्रेरित किया. ಇಲ್ಲಿ ಬಸಂತ್ ರಾಜ್ಕಿಶೋರ್ ಅವರನ್ನು ಆ ಒಂದು ಚಲನೆಯನ್ನು ಕೊಂಡ್ಕೊಳ್ಬೇಕಲ್ಲ, ಸೊ ಅದನ್ನು ಕೊಂಡ್ಕೊಳ್ಳುವಂಗೆ ಅವನು ಯಾವ ರೀತಿ ಅವರಿಗೆ ಪ್ರೇರಣೆಯನ್ನು ಕೊಟ್ಟ, ಹೇಗೆ ಅವರಿಗೆ ಅವನು ಕೊಂಡ್ಕೊಳ್ಳೋಕ್ಕೆ ಮನಸ್ಸು ಮಾಡಬೇಕು, ಅವರು ಆ ರೀತಿ ಪ್ರೇರಣೆಯನ್ನು ಯಾವ ರೀತಿ ಕೊಟ್ಟ ಅನ್ನೋದು ಇಲ್ಲಿ ಪ್ರಶ್ನೆ ಆಗುತ್ತೆ. ಇದ್ರ ಉತ್ತರ ಬಸಂತ್ ರಾಜ್ಕಿಶೋರ್ ಸೆ ವಿನತಿ ಕರ್ತಾ ಹೈ ಸಾಹಬ್ ಏಕ್ ಛಲ್ನಿ ಲೇ ಲೀಜಿಯೇ. ಬಸಂತ್ ಇಲ್ಲಿ ಏನು ಮಾಡ್ತಾನೆ, ರಾಜ್ಕಿಶೋರ್ ಅವ್ರ ಹತ್ರ ರಿಕ್ವೆಸ್ಟ್ ಮಾಡ್ತಾ ಇದ್ದಾನೆ, ಸಾಹೇಬ್ರೆ ಒಂದು ಟೀ ಫಿಲ್ಟ್ರನ್ನು ಸೋಸೋದನ್ನು ಕೊಂಡ್ಕೊಳ್ರಿ, ಸಿರ್ಫ್ 2 ಆನಾ ಕೀಮತ್ ಹೈ. ಅದ್ರದ್ದು ರೇಟು ಏನು ಭಾಳ ಕಾಸ್ಟ್ಲಿ ಇಲ್ಲ, ಭಾಳ ಅಂದರೆ 2 ಆಣೆಗಳು ಮಾತ್ರ ಅದರದ್ದು ಒಂದು ಪ್ರೈಸ್ ಇರುವಂಥದ್ದು. ರಾಜ್ಕಿಶೋರ್ ಮನಾ ಕರ್ನೆ ಪರ್ 6 पैसे में खरीदने के लिए कहता है और यह भी कहता है कि सवेरे से अब तक कुछ भी नहीं बिका है. ಆ ಒಂದು 2 ಆಣೆ ಇದ್ದಿದ್ದನ್ನು ರೇಟನ್ನು ಕೂಡ ಕಡಿಮೆ ಮಾಡಿ ಕೊಂಡ್ಕೊಳ್ರಿ ಅಂತ ಹೇಳ್ತಾನೆ. ಮತ್ತು ಇನ್ನೊಂದು ಮಾತು ಅವನೇನು ಹೇಳ್ತಾನೆ ಅಂದರೆ ಬೆಳಿಗ್ಗೆಯಿಂದ ಏನೂ ಮಾರಾಟ ಆಗಿಲ್ಲ ಅಂತ ಅವನು ಹೇಳ್ತಾನೆ. यदि पंडित राजकिशोर बसंत को 2 पैसे मुफ्त में देने के लिए आगे बढ़े तो उसे लेने को बसंत इनकार करता है. ಪಂಡಿತ್ ರಾಜ್ಕಿಶೋರ್ ಅವರು ಈ ಒಂದು ವ್ಯಾಪಾರದಲ್ಲಿ ದುಡ್ಡನ್ನು ಕೊಡಲಿಕ್ಕೆ ಸುಮ್ಮನೆ ಫ್ರೀಯಾಗಿ ದುಡ್ಡು ಕೊಡ್ಲಿಕ್ಕೆ ಹೋದರೂ ಕೂಡ ಅವನದನ್ನು ಆಕ್ಸೆಪ್ಟ್ ಮಾಡೋದಿಲ್ಲ, ಆ ದುಡ್ಡನ್ನು ಅವನು ಇಸ್ಕೊಳ್ಳೋದಿಲ್ಲ ಅಂತ ಹೇಳಿ ಇದರ ಅರ್ಥ ಆಗುತ್ತೆ ಮಕ್ಕಳೇ. ನೆಕ್ಸ್ಟ್ ಕ್ವೆಶ್ಚನ್ ಇಲ್ಲಿ ಬಂದ್ಬಿಟ್ಟು ಥರ್ಡ್ ಮೇನ್ ಕ್ವೆಶ್ಚನ್, ಬಸಂತ್ ಇಮಾನ್ದಾರ್ ಲಡ್ಕಾ ಹೈ ಕೇಸೆ. ಬಸಂತ ಒಬ್ಬ ಪ್ರಾಮಾಣಿಕವಾದಂಥ ಹುಡುಗ ಹೇಗೆ ಅಂತ ಪ್ರಶ್ನೆ ಕೇಳ್ತಾ ಇದ್ದಾರೆ. ಇಸ್ಕಾ ಉತ್ತರ ಬಸಂತ್ 12 साल का ईमानदार लड़का था. ಬಸಂತ್ ಅನ್ನೋನು 12 ವರ್ಷದ ತುಂಬ ಪ್ರಾಮಾಣಿಕ ಹುಡುಗನಾಗಿದ್ದ. ವಹ ಬಾಜಾರ್ ಮೇ ಚಲ್ನಿ ದಿಯಾ ಸಲಾಯಿ ಔರ್ ಬಟನ್ ಬೇಚ್ಕರ್ ಜೀವನ್ ಕರ್ತಾ ಥಾ. ಅಂದರೆ ಅವನ ಜೀವನ ಹೇಗೆ ನಡೀತಾ ಇತ್ತು, ಈ ಸಣ್ಣ ಪುಟ್ಟ ವಸ್ತುಗಳನ್ನು ಮಾರಾಟ ಮಾಡಿ ಬಂದ ದುಡ್ಡಲ್ಲಿ ಅವನ ಜೀವನ ನಡೀತಾ ಇತ್ತು. बसंत एक बार बाजार में पंडित राजकिशोर से छलनी खरीदने को अनुरोध करता है, पर पंडित राजकिशोर बसंत को छलनी खरीदने के बदले 2 पैसे देने को आगे बढ़ते हैं. ಇಲ್ಲಿ ಏನಾಗುತ್ತೆ, ಪಂಡಿತ್ ರಾಜ್ಕಿಶೋರ್ ಅವರ ಹತ್ರ ನೀವು ಒಂದು ಟೀ ಫಿಲ್ಟ್ರನ್ನು ತಗೊಳ್ರಿ ಅಂತ ಹೇಳಿ ರಿಕ್ವೆಸ್ಟ್ ಮಾಡಿದಾಗ ಅವ್ರು ಏನಂತಾರೆ, ಬೇಡ ನನಗೆ ಏನೂ ಒಂದು ಇದನ್ನೆಲ್ಲ ತಗೊಳ್ಳೋದು ಇಲ್ಲ, ನೀ ಇದನ್ನು ದುಡ್ಡು ತಗೋ ಅಂತ ಹೇಳಿ ಫ್ರೀಯಾಗಿ ಕೊಡಲಿಕ್ಕೆ ಅವರು ಹೋಗ್ತಾರೆ. पंडित राजकिशोर से बसंत मुफ्त में पैसे लेना भीख के बराबर समझकर नहीं लेता है. ಆದರೆ ಬಸಂತನ ಹುಡುಗ ನೋಡ್ರಿ ಎಷ್ಟು ಪ್ರಾಮಾಣಿಕವಾದಂಥ ಹುಡುಗ ಅಂದರೆ ಅವರು ಹಾಗೇನೆ ದುಡ್ಡು ಕೊಡ್ತೇನೆ ಅಂದರೂ ಕೂಡ ಅವನಿಗೆ ಅರ್ಥ ಆಗಿರುತ್ತೆ, ಸುಮ್ಮನೆ ದುಡ್ಡು ತಗೊಳ್ಳೋದು ಒಂದು ಭಿಕ್ಷೆಗೆ ಸಮಾನ ಅಂತ ಅವನು ತಿಳ್ಕೊಂಡಿರ್ತಾನೆ. ಅದಕ್ಕೋಸ್ಕರ ಅವನ ಹಣನ ತಗೊಳ್ಳೋದಿಲ್ಲ. अंत में पंडित राजकिशोर छलनी खरीद कर 1 रुपये का नोट देते हैं. ಕಡೆಗೆ ಅವನು ಒತ್ತಾಯ ಮಾಡೋಕ್ಕೋಸ್ಕರ ಅವರು 1 ರೂಪಾಯಿಗಳ ನೋಟನ್ನು ಕೊಟ್ಟು ಒಂದು ಟೀ ಫಿಲ್ಟರ್ನ ಸೋಸೋದನ್ನು ಅವರು ಕೊಂಡ್ಕೊಳ್ತಾರೆ. 1 रुपये के नोट को बोना न रहने के कारण बाजार में बुनाकर लौटते समय बसंत मोटर के नीचे दब जाता है और पंडित राजकिशोर के पास नहीं आ सकता है. ಆ ಒಂದು ಚಿಲ್ಲರೆಯನ್ನು ತರಕ್ಕೆ ಹೋದಾಗ ಅವನಿಗೆ ಏನಾಗುತ್ತೆ, ಆಕ್ಸಿಡೆಂಟ್ ಆಗುತ್ತೆ. ಆ ಒಂದು ದುರ್ಘಟನೆಯಲ್ಲಿ ಅವನು ತನ್ನ ಕಾಲನ್ನು ನೋವು ಮಾಡಿಕೊಂಡದಕ್ಕೋಸ್ಕರ ಪಂಡಿತ್ ರಾಜ್ಕಿಶೋರ್ ಅವರ ಹತ್ರ ಹೋಗಲಿಕ್ಕೆ ಅವನಿಗೆ ಅಲ್ಲಿ ಆಗೋದಿಲ್ಲ. ಬೂನೆ ಪೈಸೆ ಕೋ ಅಪ್ನೆ ಭಾಯಿ ಪ್ರತಾಪ್ ಕೋ
किशनगंज में पंडित राजकिशोर के घर भेजकर पहुंचाता है. ನೋಡ್ರಿ ಎಷ್ಟೊಂದು ಪ್ರಾಮಾಣಿಕತೆ ಇವನಲ್ಲಿ ಇರೋದು ಅಂತ ಹೇಳಿದ್ರೆ ಅವನಿಗೆ ಕಾಲು ನೋವಾಗಿದೆ. ಹೌದು ತಾನೆ, ಎಲ್ಲ ಕುಚಲ್ ಜನ ಜಜ್ಜಿದಂಗಾಗಿರುತ್ತೆ ಆ ಒಂದು ಗಾಲಿಗಳ ಕೆಳಗೆ ಬಂದು. ಆದರೂ ಕೂಡ ತನ್ನ ಸಹೋದರನ ಹತ್ರ ಒಂದು ಚಿಲ್ಲರೆ ಪೈಸೆನ ಕೊಟ್ಟು ಅವ್ರ ಮನೆಗೆ ಕಳಿಸ್ತಾನೆ ಅಂದರೆ ಯೋಚನೆ ಮಾಡಿ ಮಕ್ಕಳೇ, ಅವನು ಎಷ್ಟು ಇಲ್ಲಿ ಪ್ರಾಮಾಣಿಕ ಹುಡುಗ ಆಗಿದ್ದ ಅನ್ನೋದು ಈ ಎಲ್ಲ ಘಟನೆಗಳನ್ನು ನೋಡಿದ್ರೆ ನಮಗಿಲ್ಲಿ ಅರ್ಥ ಆಗತ್ತೆ. ನೆಕ್ಸ್ಟ್ ಕ್ವೆಶ್ಚನ್ ಬಂದ್ಬಿಟ್ಟು ಸೆಕೆಂಡ್ ಒನ್, ಬಸಂತ್ और ಪ್ರತಾಪ್ ಆಹಿರ್ के घर में क्यों रहते थे? ಬಸಂತ್ ಮತ್ತು ಪ್ರತಾಪ್ ಆ ಒಂದು ಆಹಿರನ್ ಮನೆಯಲ್ಲಿ ಇರ್ತಾ ಇದ್ರು ಯಾಕೆ? बसंत और प्रताप दोनों भाई थे, ಅವರಿಬ್ಬರು ಸಹೋದರರಾಗಿದ್ದರು. इनके माता पिता दोनों किसी दंगे में मारे गए थे. ಯಾವುದೋ ಒಂದು ದಂಗ ಅಂದ್ರೇನು, ಸ್ಟ್ರೈಕಲ್ಲಿ ಏನೋ ಒಂದು ಗಲಾಟೆಯಲ್ಲಿ ಅವ್ರು ಏನಾಗಿರ್ತಾರೆ, ಅವರನ್ನು ಕೊಂದಿರ್ತಾರೆ. ಆ ರೀತಿಯಾಗಿ ಅವರಿಬ್ಬರಿಗೂ ಅಪ್ಪ ಅಮ್ಮ ಇಬ್ಬರು ಇಲ್ಲಿ ಇರೋದಿಲ್ಲ. इस कारण से दोनों आहिर के टीले में भीखू आहिर के घर में रहते हैं. बसंत छलनी, दिया सलाई और बटन बाजार में बेचकर जीवन बिताता है या करता है. थर्ड क्वेश्चन ಬಂದ್ಬಿಟ್ಟು ರಾಜ್ಕಿಶೋರ್ ಕೆ ಮಾನವೀಯ ವ್ಯವಹಾರ का ಪರಿಚಯ ದೀಜಿಯೇ. ರಾಜ್ಕಿಶೋರ್ ಅವರು ತುಂಬಾನೇ ಮಾನವೀಯ ಅಂದರೆ ನೀವು ಹ್ಯೂಮನ್, ಅವನು ತುಂಬ ಗುಡ್ ಹ್ಯೂಮನ್ ಆಗಿದ್ರು ಅವರು. ಹೌದು ತಾನೆ, ಅದಕ್ಕೊಂದು ನೀವು ಇಲ್ಲಿ ಯಾಕೆ ಅವನ ಒಂದು ಮಾನವೀಯ ವ್ಯವಹಾರ ಯಾವ ರೀತಿ ಇತ್ತು ಅನ್ನೋದರ ಪರಿಚಯ ಕೊಡ್ರಿ ಅಂತ ಅವರು ಕೇಳ್ತಾ ಇದ್ದಾರೆ. पंडित राजकिशोर मजदूरों के नेता बनकर लेक्चर देते हैं. वे एक बार बाजार में बसंत को उसके अनुरोध से चलनी खरीदकर 1 रुपये का नोट देते हैं. बसंत अपने पास 1 रुपये के नोट को भुना न रहने के कारण बाजार की ओर दौड़ता है और रुपये को बुनाकर लौटते वक्त मोटर के नीचे दब जाने से भुने पैसे को पंडित राजकिशोर को नहीं पहुंचा जा सकता. फिर भुने पैसे को अपने भाई प्रताप द्वारा पंडित राजकिशोर को पहुंचाता है. पंडित राजकिशोर बसंत और प्रताप के घर की दशा प्रताप से सुनकर खुद डॉक्टर को बुलाकर बसंत की हड्डी की इलाज कराते हैं. ನೋಡ್ರಿ, ಈ ಎಲ್ಲ ಘಟನೆಯಿಂದ ನಾನು ಎಷ್ಟು ಪ್ರಶ್ನೆಗಳನ್ನು ಓದಿದ್ದೀನಿ. ಸೊ ನಿಮಗಿದು ಅರ್ಥ ಆಗಿತ್ತೆ ಅಂದ್ಕೊಳ್ತೀನಿ. ಆ ಒಂದು ದುರ್ಘಟನೆಯಲ್ಲಿ ಅವನು ತನ್ನ ಕಾಳನ್ನು ಕಳ್ಕೊಂಡಾಗ ಅವರದನ್ನು ಸುಮ್ಮನೆ ಬಿಡಲ್ಲ. ಹೌದು ತಾನೆ, ಅವರ ಮನೆ ಪರಿಸ್ಥಿತಿಯನ್ನೆಲ್ಲ ತಿಳ್ಕೊಂಡು ಆ ಮುರಿದ ಒಂದು ಕಾಲನ್ನು ಅವ್ರು ಏನು ಮಾಡ್ತಾರೆ, ಎಲುಬು ಮುರಿದು ಹೋಗಿರುತ್ತೆ, ಅವನಿಗೆ ಬೋನ್ ಬ್ರೇಕ್ ಆಗಿರುತ್ತೆ. ಸೊ ಅದನ್ನು ಅವ್ರೇನು ಮಾಡ್ತಾರೆ, ಎಲ್ಲ ಡಾಕ್ಟ್ರನ್ನ ತಾವೇ ಸ್ವತಃ ಕರ್ಕೊಂಡೋಗಿ ಅದನ್ನು ಸರಿಪಡಿಸ್ತಾರೆ. ಅವನಿಗೆ ಟ್ರೀಟ್ಮೆಂಟನ್ನು ಅವರು ಕೊಡಿಸುವಂಥದ್ದು. ಇದರಿಂದ ಏನು ಅರ್ಥ ಆಗ್ತಾ ಇದೆ ಮಕ್ಕಳೇ, ಪಂಡಿತ್ ರಾಜ್ಕಿಶೋರ್ ಅವರು ತುಂಬಾ ಒಳ್ಳೆಯ ವ್ಯಕ್ತಿಯಾಗಿದ್ದರು ಅನ್ನೋದನ್ನು ನಾವಿಲ್ಲಿ ತಿಳ್ಕೊಳ್ತಾ ಇದ್ದೀವಿ. ಇಲ್ಲಿ ಸೆಕೆಂಡ್ ಮೇನಲ್ಲಿ ನಾನು 7th ಕ್ವೆಶ್ಚನನ್ನು ಬಿಟ್ಬಿಟ್ಟಿದ್ದೆ. ಸೊ ಲಾಸ್ಟಲ್ಲಿ ಇದನ್ನು ಕೊಡ್ತಾ ಇದ್ದೀನಿ, ನೆನ್ಪಿಟ್ಕೊಳ್ರಿ. ಬಸಂತ್ ಕೆ ಪ್ಯಾರ್ ದೇಖಕರ್ ಡಾಕ್ಟರ್ನೇ ಕ್ಯಾ ಕಹಾ. ಬಸಂತನ ಕಾಲುಗಳನ್ನು ನೋಡಿ ಡಾಕ್ಟರ್ ಏನು ಹೇಳ್ತಾರೆ? बसंत के पैर देखकर डॉक्टर ने कहा कि शायद पैर की हड्डी टूट गई है. ಅವ್ರೇನು ಹೇಳ್ತಾರೆ, ಆ ಕಾಲನ್ನು ನೋಡ್ತಾನೆ, ಅನಿಸ್ತಾ ಇದೆ ಅವನ ಕಾಲುಗಳು ಮುರಿದು ಹೋಗಿದೆ ಅಂತ ಹೇಳಿ ನನಗೆ ಅನ್ನಿಸ್ತಾ ಇದೆ. इसलिए उसे अस्पताल में जाकर पैर का स्क्रीन करके देखना होगा. ಆದ್ದರಿಂದ ಅವನನ್ನು ಹಾಸ್ಪಿಟ್ಲಿಗೆ ಕರ್ಕೊಂಡೋಗಿ ಅದನ್ನು ಸ್ಕ್ರೀನ್ ಮಾಡೋದಂದ್ರೇನು, ಎಕ್ಸ್ರೇ ಮಾಡೋದು. ಹೌದು ತಾನೆ, ಎಕ್ಸ್ರೇ ಮಾಡಿ ಅದನ್ನು ನಾವು ನೋಡಬೇಕಾಗತ್ತೆ ಅಂತ ಹೇಳಿ ಇಲ್ಲಿ ಡಾಕ್ಟ್ರು ಆ ಬಸಂತನ ಕಾಲುಗಳನ್ನು ನೋಡಿ ಹೇಳ್ತಾ ಇರುವಂಥದ್ದು. ಮಕ್ಕಳೇ, ನನಗನ್ನಿಸ್ತಾ ಇದೆ ಈ ಎಲ್ಲ ಪ್ರಶ್ನೋತ್ತರಗಳು ನಿಮಗೆ ಕ್ಲಿಯರಾಗಿ ಅಂಡರ್ಸ್ಟ್ಯಾಂಡ್ ಆಗಿದೆ ಅಂತ ತಿಳ್ಕೊಂಡು ನಾನಿಲ್ಲಿ ಈ ಪಾಠನ ಮುಗಿಸ್ತಾ ಇದ್ದೀನಿ. ನೆಕ್ಸ್ಟ್ ವಿಡಿಯೋದಲ್ಲಿ ಈ ಪಾಠದ ಗ್ರಾಮರ್ ಪಾಠನ ನಾವು ನೋಡೋಣ. ಧನ್ಯವಾದ.